ಕೆರೆಗಳು ಹೂಳು ತುಂಬಿದ್ದಾವೆ, ನೀರು ಪೋಲಾಗುತ್ತೆ ಅಂತೇಳಿ ಹೂಳೆತ್ತ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಇಲಾಖೆ ಮಾಡ್ತಾಯಿತ್ತು. ಇವತ್ತು ಸರ್ಕಾರ ಸ್ವಂತ ಖರ್ಚಿನಿಂದ ಅದನ್ನು ಹೂಳೆತ್ತ ಕಾರ್ಯಕ್ರಮವನ್ನು ಮಾಡ್ತಾಯಿತ್ತು. ಆದರೆ ರೈತರು ನನ್ನ ಸ್ವಂತ ಖರ್ಚಿನಿಂದ ಬಂಗಾರನೋ ಏನೋ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಟ್ಯಾಕ್ಟ್ರಲ್ಲಿಟ್ಟು ನಮ್ಮ ಹೊಲಕ್ಕೆ ನಾವು ಮಣ್ಣು ನೋಡ್ಕೊತೀವಿ ಅಂತಂದರೆ ಅಲ್ಲಿ ಊರಿನ ರಾಜಕೀಯ, ಕೆಲವು ರಾಜಕೀಯ ಮುಖಂಡರ ಕೀಟ್ಲೆ ಇವೆಲ್ಲ ಕೀಟ್ಲೆಗಳಿಂದ ಆ ಊರವ್ರಿಗೆ ಕೊಡಬಾರ್ದು, ಈ ಊರವ್ರಿಗೆ ಕೊಡಬಾರ್ದು ಅಂತೇಳಿ ಇವರಿಗೆ ತಹಸೀಲ್ದಾರ್ಗಂತರಿಗೆ ಅರ್ಜಿ ಕೊಡೋದು, ಅವ್ರ ಹತ್ರ ಹೇಳ್ಸೋದು ಮತ್ತು ಏನೋ ಮಾಡಿ ಈ ಥರ ಒಂದು ಕೀಟ್ಲೆ ಮಾಡ್ತಾಯಿದ್ದಾರೆ. ಅರೆ, ಮಣ್ಣು ಹೊಡೆದು ನಾವು ಫಲವತ್ತತೆಯಿಂದ ದೇಶಕ್ಕೆ ಬೆಳಿತೀವಿ, ನಾವು ಉಳ್ಕೊಂತೀವಿ ಅಂತಂದರೆ ಸರ್ಕಾರ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತಂದರೆ ಸರ್ಕಾರಗಳು ನಿಬಂಧನೆ ಇರಬೇಕು, ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಅಂತಂದರೆ ಇದು ಯಾವ ಸರ್ಕಾರ? ಯಾರಿಗಾಗಿ ಸರ್ಕಾರ? ಮನೆ ಬಾಗಿಲಿಗೆ ಎಲ್ಲ ತಂದು ಕೊಡ್ತೀವಿ ಅಂತಂತಾರಲ್ಲ, ಇದನ್ನ ಕೇಸ್ ಹಾಕದ? ಮನೆ ಬಾಗಿಲಿಗೆ ಬಂದು ಕೇಸ್ ಹಾಕದ? ರೈತರನ್ನ ಅವನ ಪಾಡಿಗೆ ಅವನು ದುಡ್ಕೊಂಡು ತಿನ್ನೋದು ಬಿಟ್ಟರೆ, ಸರ್ಕಾರದ ಕಿರುಕುಳ ಇಲ್ಲ ಅಂದರೆ ಅವನು ನೆಮ್ಮದಿಯಿಂದ ಬಾಳ್ತಾನೆ. ಇವತ್ತೆಲ್ಲ ಕೂಡ ರೈತರನ್ನ ಅದು ಮಾಡ್ತೀನಿ ಇದು ಮಾಡ್ತೀನಿ, ಸರ್ಕಾರ ಸೌಲಭ್ಯ ತಗೊಳ್ರಿ ಅಂತೇಳಿ ಮೋಸ ಮಾಡಿ ಇವತ್ತು ರೈತರನ್ನು ಅರಿಕೆಗೆ ಕುರಿ ಮಾಡ್ತಾ ಇದ್ದಾರೆ. ಅದರಿಂದ ತಹಸೀಲ್ದಾರರು ಈಗ ಅಲ್ಲಿ ನೂರಾರು ಲೋಡು ಮರಳು ಹೋಗ್ತೈತೆ, ನೂರಾರು ಲೋಡು ಜಲ್ಲಿ ಹೋಗ್ತೈತೆ, ಅದೇ ದಾರಿಯಲ್ಲಿ, ಬಂಜೇರಿ ದಾರಿಯಲ್ಲಿ. ಮತ್ತು ಬೇಡರಹಳ್ಳಿ ಗೋಮಾಳದಲ್ಲಿ ನೂರಾರು ಎಕರೆ ಗೋಮಾಳದಲ್ಲಿ ರಸ್ತೆ ಮಾಡೋಂಥ NH ರಾಷ್ಟ್ರೀಯ ಹೆದ್ದಾರಿಯರು, ರಾಜ್ಯ ಹೆದ್ದಾರಿಯರು, ಜಿಲ್ಲಾ ಹೆದ್ದಾರಿಗಳವರು, ರಸ್ತೆಯವರು ಎಲ್ಲ 10 ಅಡಿ 15 ಅಡಿ ಆಳ ಇಟ್ಟು ಮಣ್ಣೆಲ್ಲ ಹೊಡಿತಾ ಇದ್ದಾರೆ. ಆದರೆ ಅದು ಕಣ್ಣಿಗೆ ಕಾಣಲ್ವಾ? ಅದನ್ನು ಬಿಟ್ಟು ರೈತರನ್ನ ಮುಗ್ಧರನ್ನ ಇವತ್ತು ಅಲದಾಡಿಸೋಂಥದ್ದು, ಹೆದರಿಸೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡೋಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಬೀಗಾಕಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾವು ತಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.